ನಡೆ ನಡವಳಿಕೆಯಿಂದಲೇ ಟ್ರಬಲ್ ತಂದುಕೊಂಡ ಡಿಕೆಶಿ. ಪಕ್ಷದಲ್ಲಿ ಡಿಸಿಎಂ ಡಿಕೆಶಿ ರಗಡ್ ಮಾತು, ಏಕಪಕ್ಷೀಯ ತೀರ್ಮಾನಗಳು. ಯಾರ ಅಭಿಪ್ರಾಯಕ್ಕೂ ಮಣೆ ಹಾಕದ ಡಿಕೆ ಶಿವಕುಮಾರ್. ತಮ್ಮದೇ ಟೀಮ್ ಕಟ್ಟಿಕೊಂಡು ಡಿಕೆ ಶಿವಕುಮಾರ್ ಕೆಲಸ ಮಾಡ್ತಾರೆ. ಆ ಟೀಮ್ ಕೊಡುವ ರಿಪೋರ್ಟ್ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಡಿಕೆ. ಪಕ್ಷದ ಬಹುತೇಕ ನಾಯಕರಲ್ಲಿ ತಾವೆಲ್ಲ ನಗಣ್ಯನ ಎಂಬ ಪ್ರಶ್ನೆ ಮೂಡ್ತಿದೆ. ಎದುರು ಪ್ರಶ್ನಿಸಿದ್ರೆ ಗದರಿಸೋ ಚಾಳಿ. ಇದರಿಂದ ಬೇಸತ್ತಿದ್ದಾರೆ ನಾಯಕರು. ಈಗಲೇ ಹೀಗೆ ಮುಂದೆ ಸಿಎಂ ಆದ್ರೆ ಹೇಗೆ ಎಂಬ ಆತಂಕ ಶುರುವಾಗುಬಿಟ್ಟಿದೆ. ಸಿದ್ದರಾಮಯ್ಯ ಆದ್ರೆ ಮಾತನಾಡಿ ಕೆಲಸ ಮಾಡಿಸಿಕೊಳ್ಳಬಹುದು, ಅನುದಾನದಲ್ಲೂ ಚೌಕಾಸಿ ಮಾಡಿ ಹೆಚ್ಚು ಮಾಡಿಸಿಕೊಳ್ಳಬಹುದು. ಆದ್ರೆ ಇದೇ ಡಿಕೆಶಿ ಸಿಎಂ ಆದ್ರೆ ಮಾತನಾಡುವ ಪರಿಪಾಠವೇ ಇರಲ್ಲ. ಏಕದಮ ತೀರ್ಮಾನಗಳನ್ನ ಕೈಗೊಳ್ಳುವ ಭೀತಿ ಶಾಸಕರಲ್ಲಿ. ತಮ್ಮ ರೆಬಲ್ ಕ್ಯಾರೆಕ್ಟರ್ ಡಿಕೆಶಿ ಪಾಲಿಗೆ ದೊಡ್ಡ ವಿಲನ್ ಆದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಸಿದ್ದುನ ಡಿಕೆಶಿನ ಬಹುತೇಕರ ಆಯ್ಕೆ ಸಿದ್ದು ಇದೆ. ಇದೇ ಧೈರ್ಯದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈತ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದಿಷ್ಟು ಸಂಚಲನ ಮೂಡಿಸ್ತಾ ಇದೆ. ಸಿಎಂ ಡಿಸಿಎಂ ವಿಚಾರವಾಗಿ ಒಂದು ಕಡೆಯಲ್ಲಿ ಹೆಚ್ಚುವರಿ ಡಿಸಿಎಂ ಸ್ಥಾನ ಬೇಕಿರುವಂತ ಕೂಗಾದ್ರೆ, ಮತ್ತೊಂದು ಕಡೆ ಸಿಎಂ ಸ್ಥಾನಕ್ಕೆ ಒಳಗೆ ಕಸರತ್ತುಗಳಾಗ್ತಾ ಇದೆ. ಆದ್ರೆ ಈತ ತಮ್ಮ ನಡೆ ಮತ್ತು ನಡವಳಿಕೆಯಿಂದಲೇ ಟ್ರಬಲ್ ಅನ್ನ ತಂದುಕೊಟ್ರ ಡಿಕೆಶಿ ಅವರೇನುವಂತ ಪ್ರಶ್ನೆ ಮೂಡ್ತಾ ಇದೆ. ಪಕ್ಷದಲ್ಲಿ ಡಿಸಿಎಂ ಡಿಕೆಶಿ ರಗಡ್ ಮಾತೇನಿದೆಯಲ್ಲ, ಅವರು ತೆಗೆದುಕೊಳ್ಳುವಂತ ಏಕಪಕ್ಷೀಯ ತೀರ್ಮಾನ ಈಗ ಅವರಿಗೆ ಕೊರಳಿಗೆ ಉರುಳಾದಂತೆ ಕಾಣಿಸ್ತಾ ಇದೆ. ಯಾರ ಅಭಿಪ್ರಾಯಕ್ಕೂ ಮಣೆ ಹಾಕದ ಡಿಕೆ ಶಿವಕುಮಾರ್ ಏನೋ ತಮ್ಮದೇ ಆಗಿರುವಂತಹ ಟೀಮ್ ಅನ್ನ ಕಟ್ಟಿಕೊಂಡು ಡಿಕೆ ಶಿವಕುಮಾರ್ ಕೆಲಸ ಮಾಡ್ತಾರೆ. ಏನೋ ಆ ಟೀಮ್ ಏನು ಕೊಡುವಂತ ರಿಪೋರ್ಟ್ ಗಳನ್ನ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಡಿಕೆ ಎನ್ನುವಂತ ಮಾತು ಕಾಂಗ್ರೆಸ್ ನಲ್ಲಿ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಏನು ಪಕ್ಷದ ಬಹುತೇಕ ನಾಯಕರಲ್ಲಿ ತಾವೆಲ್ಲ ಏನು ಯಾವ ರೀತಿಯಾಗಿ ಆಗ್ತಾ ಇದೆ, ಅಗಣ್ಯನ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಎಲ್ಲಾದ್ರೂ ಡಿಕೆ ಅವ್ರ ಹತ್ರ ಎದುರು ಪ್ರಶ್ನಿಸಿದ್ರೆ ಗದರಿಸುವಂತ ಚಾಳಿ ಇದೆ. ಇದರಿಂದ ನಾಯಕರು ಬೇಸತ್ತು ಬಿಟ್ಟಿದ್ದಾರೆ. ಈಗಲೇ ಹೇಗೆ ಮುಂದೆ ಡಿಸಿಎಂ ಡಿಕೆಶಿ ಅವರಿಗೆ ಸಿಎಂ ಸ್ಥಾನ ಕೊಟ್ರೆ ಹೇಗೆ, ಮುಂದಿನ ಅವರ ನಡವಳಿಕೆಗಳು ಯಾವ ರೀತಿ ಇರುತ್ತೆ ಅನ್ನುವಂತ ಆತಂಕ ಶುರುವಾಗಿದೆ ಕಾಂಗ್ರೆಸ್ ನಲ್ಲೇ. ಇನ್ನು ಸಿಎಂ ಸಿದ್ದರಾಮಯ್ಯನವರಾದ್ರೆ ಮಾತನಾಡಿ ಅವರ ಹತ್ತಿರ ಕೆಲಸವನ್ನ ಮಾಡಿಸ್ಕೋಬಹುದು. ಅನುದಾನದ ವಿಚಾರದಲ್ಲೂ ಕೂಡ ಚೌಕಾಸಿಯನ್ನ ಮಾಡಿ ತಮ್ಮ ಕೆಲಸವನ್ನ ಮಾಡ್ಕೋಬಹುದು. ಆದ್ರೆ ಡಿಸಿಎಂ ಡಿಕೆಶಿ ಅವರ ಹತ್ರ ಮಾತಾಡ್ಲಿಕ್ಕೆ ಆಗುವುದಿಲ್ಲ. ಏಕಪಕ್ಷೀಯವಾಗಿ ನಿರ್ಧಾರಗಳನ್ನ ಕೈಗೊಳ್ತಾರೆ. ಹೀಗಾಗಿ ಈಗಲೇ ಹೀಗೆ ಮುಂದೆ ಸಿಎಂ ಆದ್ರೆ ಹೇಗೆ ಎನ್ನುವಂತ ಆತಂಕ ಕಾಂಗ್ರೆಸ್ ನಾಯಕರಲ್ಲೇ ಶುರುವಾಗುಬಿಟ್ಟಿದೆ. ಏನೋ ಏಕದಮ ತೀರ್ಮಾನಗಳು ಕೈಗೊಳ್ಳುವ ಭೀತಿ ಶಾಸಕರಲ್ಲಿ ಕಾಡ್ತಾ ಇದೆ. ತಮ್ಮ ರೆಬಲ್ ಕ್ಯಾರೆಕ್ಟರ್ ಈಗ ಡಿಕೆಶಿ ಪಾಲಿಗೆ ದೊಡ್ಡ ವಿಲನ್ ಆದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಸಿದ್ದುನ ಡಿಕೆಶಿನ ಎನ್ನುವಂತ ಪ್ರಶ್ನೆಗೆ ಬಹುತೇಕರ ಆಯ್ಕೆ ಸಿಎಂ ಸಿದ್ದರಾಮಯ್ಯನವರಾಗಿದ್ದಾರೆ. ಇನ್ನು ಇದೇ ಧೈರ್ಯದಲ್ಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಒಟ್ಟಲ್ಲಿ ಡಿಕೆ ಶಿವಕುಮಾರ್ ಅವರ ಏಕಪಕ್ಷೀಯ ನಿರ್ಧಾರ ಮತ್ತು ರೆಬಲ್ ಕ್ಯಾರೆಕ್ಟರ್ ಈಗ ಅವರಿಗೆ ದೊಡ್ಡ ವಿಲನ್ ಆದಂತೆ ಕಾಣಿಸ್ತಾ ಇದೆ. ಇನ್ನು ಕಾಂಗ್ರೆಸ್ ನಲ್ಲಿ ಅವರ ವಿರುದ್ಧ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಈಗಲೇ ಹೀಗೆ ಇನ್ನು ಸಿಎಂ ಆದ್ರೆ ಹೇಗೆ ಎನ್ನುವಂತ ಪ್ರಶ್ನೆ ಮೂಡ್ತಿದೆ.